ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಶ್ರೀಗಂಧದ ಗುಡಿ ಸೀರಿಯಲ್ ಇದೀಗ ಒಳ್ಳೆ ಟಿಆರ್ಪಿಯೊಂದಿಗೆ ಮುನ್ನುಗ್ತಿದೆ. ಹೀಗಿರುವಾಗ ಕಥಾ ನಾಯಕಿ ಸಂಜನಾ ಬುರ್ಲಿ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ. ಈ ಒಂದು ಪಾತ್ರಕ್ಕೆ ಹೊಸ ನಟಿಯ ಎಂಟ್ರಿ ಕೂಡ ಆಗಿದೆ. ಹಾಗಾದ್ರೆ ನಟಿ ಸಂಜನಾ ಬುರ್ಲಿ ಯಾಕೆ ಧಾರಾವಾಹಿಯಿಂದ ಹೊರ ನಡೆದ್ರು? ಇದಕ್ಕೆ ಕಾರಣ ಏನು? ಹೊಸ ನಟಿಯ ಆಗಮನ ಆಗಿದೆ ಅಂತ ಹೇಳೋದಕ್ಕೆ ಕಾರಣ ಏನು? ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತಿರ್ತಕ್ಕಂಥ ಹೊಸ ನಟಿ ಯಾರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಶ್ರೀಗಂಧದ ಗುಡಿ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಿದ್ವು. ಜನಪ್ರಿಯ ಧಾರಾವಾಹಿಯ ನಟಿ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ ಅನ್ನೋ ಪೋಸ್ಟ್ ಹರಿದಾಡ್ತಿತ್ತು. ಇದೀಗ ಅದು ಶ್ರೀಗಂಧದ ಗುಡಿ ಧಾರಾವಾಹಿ ಅನ್ನೋ ಸತ್ಯ ರಿವೀಲ್ ಆಗಿದೆ. ಹೌದು, ಸಂಜನಾ ಬುರ್ಲಿ ಅವರು ಧಾರಾವಾಹಿಯಿಂದ ಔಟ್ ಆಗಿದ್ದಾರೆ. ಹೌದು, ಸಂಜನಾ ಬುರ್ಲಿ ಅವರು ಗಂಧದ ಗುಡಿ ಧಾರಾವಾಹಿಗೆ ಒಳ್ಳೆಯ ಪಾತ್ರಧಾರಿಯಾಗಿದ್ರು. ಶ್ರೀಗಂಧದ ಗುಡಿ ಧಾರಾವಾಹಿಗೆ ಒಳ್ಳೆಯ ರೇಟಿಂಗ್ಸ್ ಕೂಡ ಇತ್ತು. ಅಲ್ಲದೆ ಕಥಾನಾಯಕಿ ಚಂದನ ಸುತ್ತಲೇ ಈ ಒಂದು ಕತೆ ಸುತ್ತಾ ಇತ್ತು. ಆದರೂ ಕೂಡ ಸಂಜನಾ ಧಾರಾವಾಹಿ ಬಿಡ್ಲಿಕ್ಕೆ ಅಂತ ಗಟ್ಟಿ ನಿರ್ಧಾರ ಮಾಡಲಿಕ್ಕೆ ಯಾಕೆ ಕೈ ಹಾಕಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಎದ್ದಿದ್ದು. ಚಂದನ ಪಾತ್ರದಲ್ಲಿ ನಟಿಸ್ತಿದ್ದಂತಹ ಸಂಜನಾ ಬುರ್ಲಿ ಅವರು ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದಲೂ ಕೂಡ ಅಚಾನಕ್ ಆಗಿ ಹೊರ ನಡೆದಿದ್ರು. ಶಿಕ್ಷಣದ ವಿಚಾರಕ್ಕಾಗಿ ಅವರು ಹೊರಗಡೆ ಬಂದಿದ್ರು. ಅದರಂತೆ ಇದೀಗ ಸಂಜನಾ ಬುರ್ಲಿ ಅವರು ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ 156 ಎಪಿಸೋಡ್ಗಳನ್ನು ಪೂರೈಸಿದ್ದು ಇದೀಗ 156ನೇ ಎಪಿಸೋಡ್ಗೆ ಹೊರ ನಡೆದಿದ್ದಾರೆ. ಇತ್ತೀಚೆಗೆ ಸಂಜನಾ ಬುರ್ಲಿ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಮಾರ್ಚ್ ತಿಂಗಳಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದರು. ಸೊ ಈ ಒಂದು ಕಾರಣಕ್ಕಾಗಿ ಸಂಜನಾ ಅವರು ಹೊರ ನಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು, 20 ದಿನಗಳ ಬಿಡುವಿಲ್ಲದ ಶೂಟಿಂಗ್ ತಿಂಗಳಿಗೆ ಇರುತ್ತಂತೆ. ಸೊ ಹೀಗಾಗಿ ಡೇಟ್ ಸಿಗದೇ ಇರೋ ಕಾರಣ ಅಥವಾ ಮದುವೆಗೆ ಡೇಟ್ ಹತ್ರ ಆಗ್ತಿರೋ ಕಾರಣ ಅವರು ಈಗ ತಮ್ಮ ಒಂದು ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಶಿಕ್ಷಣವನ್ನು ಕೂಡ ಅವರು ಮುಂದುವರಿಸ್ತಿದ್ದಾರೆ. ಆ ಕಾರಣಕ್ಕೂ ಅವರು ಕೂಡ ಹೊರ ಬಂದಿರಬಹುದು ಅಂತ ಹೇಳಲಾಗ್ತಿದೆ. ಬಟ್ ಸ್ಪಷ್ಟವಾಗಿ ಏನಾಗ್ತಿದೆ ಅನ್ನೋದನ್ನ ಧಾರಾವಾಹಿ ತಂಡದವರಾಗ್ಲಿ ಅಥವಾ ಸಂಜನಾ ಅವರಾಗ್ಲಿ ಹೇಳ್ಕೊಂಡಿಲ್ಲ. ಇನ್ನು ಸಂಜನಾ ಬುರ್ಲಿ ಜಾಗಕ್ಕೆ ರಾಮಾಚಾರಿ ಹಾಗೂ ಶುಭಸ್ಯ ಶೀಘ್ರಂ ಧಾರಾವಾಹಿಯಲ್ಲಿ ನಟಿಸಿದಂತಹ ಸ್ನೇಹ ಮಂಜುನಾಥ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇದೀಗ ಚಂದನ ಪಾತ್ರಕ್ಕೆ ಸ್ನೇಹ ಜೀವ ತುಂಬ್ತಾರಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್. ಈ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.